ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿ ಚಿಕ್ಕ ಮಕ್ಕಳಿಗೆ ಭಗವದ್ಗೀತೆ ಕಲಿಸಬೇಕಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಲಹೆ ನೀಡಿದರು. ಅರ್ಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಮಠದ ಉತ್ತರಾಧಿಕಾರಿಗಳಿಗೆ ಸನ್ಯಾಸ ದೀಕ್ಷೆ ಮತ್ತು ಶಿಷ್ಯ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರ ತಾಂತ್ರಿಕವಾಗಿ ಎಷ್ಟೇ ಮುಂದುವರಿದರೂ ಸಹ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಮೊದಲ ಸ್ಥಾನದಲ್ಲಿರುವುದನ್ನು ಕಾಣುತ್ತೇವೆ. ಹೀಗಾಗಿ ಮಠಮಾನ್ಯಗಳಿಂದಲೇ ದೇಶ ಉಳಿಯಬೇಕಿದ್ದು ಮಠಾಧೀಶರ ಶ್ರಮ ಬಹಳಷ್ಟಿದೆ ಎಂದು ಕೊಂಡಾಡಿದರು. ಪುರಾತನ ಕಾಲದಿಂದಲೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂಗಳಲ್ಲಿ ಇದ್ದು ಪರಸ್ಪರ ಅನನ್ಯ ಬಾಂಧವ್ಯ ಈಗ ಕ್ಷೀಣಿಸುತ್ತಿದೆ ಎಂದರು. ಆ ಬಾಂಧವ್ಯಗಳು ಒಂದು ಅನ್ಯೋನ್ಯ ಭಾವನೆಗಳಿಂದ ಬದುಕ್ತಕ್ಕಂಥದ್ದೇನಿತ್ತು ಕುಟುಂಬಗಳಲ್ಲಿ. ಇವತ್ತು ಕುಟುಂಬಗಳಲ್ಲೇ ನಡೀತಿರ್ತಕ್ಕಂಥ ಕೆಲವು ಘಟನೆಗಳನ್ನು ನೋಡಿದಾಗ ನಾನೆಲ್ಲ ಒಂದ್ ಕಡೆ ಹೇಳಿದೆ ಒಂದು ಬಾರಿ, ನಾವು ಚಿಕ್ಕ ಮಕ್ಕಳಿಗೆ ಭಗವದ್ಗೀತೆಯನ್ನು ಕಲಿಸಬೇಕು ಅಂತ ಹೇಳಿ. ಇವತ್ತು ಅನಿವಾರ್ಯ ಇದು ಈ ದೇಶದ ಒಂದು ಉಳಿವಿಗೆ ಅಂತಕ್ಕಂಥದ್ದನ್ನ ಒಂದು ಮಾತು ಹೇಳಲಿಕ್ಕೆ ಕಾರಣ, ನಾನು ಯಾವುದೋ ಒಂದು ಮತ್ತೊಂದು ಸಮಾಜವನ್ನ ನಾನು ಅವರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋದು. ಸಮಾರಂಭದ ಸಾನ್ನಿಧ್ಯ ವಹಿಸಿದ ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ, ದೇಶಕ್ಕೆ ಅನ್ನ ನೀಡುವ ರೈತನ ಬೆನ್ನೆಲುಬು ವಿಶ್ವಕರ್ಮ ಸಮುದಾಯವಾಗಿದ್ದು ಅವರಿಗೆ ಎಲ್ಲಾ ರೀತಿಯ ಉಪಕರಣಗಳನ್ನು ಸಿದ್ಧಪಡಿಸಿಕೊಟ್ಟಿದೆ. ಇಷ್ಟೆಲ್ಲ ಶ್ರಮಜೀವಿಗಳಾದ ವಿಶ್ವಕರ್ಮರ ಏಳಿಗೆಗೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಸಹಾಯ ಹಸ್ತ ಚಾಚಿಲ್ಲ ಎನ್ನುವುದು ನೋವಿನ ಸಂಗತಿ ಎಂದು ಬೇಸರ ಹೊರಹಾಕಿದರು. ಸುಜ್ಞಾನಪ್ರಭು ಮಹಾಸ್ವಾಮಿಗಳವರ ಜೀವೈಕ್ಯ ಸಮಾಧಿಸ್ಥ ಸನ್ನಿಧಿಯಿಂದ 16ನೇ ಪೀಠಾಧಿಕಾರಿಗಳು ಇವತ್ತು ನಮ್ಮ ಉತ್ತರಾಧಿಕಾರಿಯನ್ನ 17ನೇ ಪೀಠಾಧಿಕಾರಿಗಳು 19ನೇ ಪೀಠಾಧಿಕಾರಿಗಳಾಗಿ ನಾವು ಸ್ವೀಕಾರ ಮಾಡಿ ಇವತ್ತು ಶ್ರೀ ಜ್ಞಾನಘನ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅಂತಕ್ಕಂಥದ್ದಾಗಿ ಪಟ್ಟನಾಮವನ್ನು ಅವರಿಗೆ ನೀಡಿ ಇವತ್ತು ಶಿಷ್ಯ ಸ್ವೀಕಾರವನ್ನ ನಾವು ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿ ಎಲ್ಲ ಪೂಜ್ಯರು ಆಗಮಿಸಿದ್ದಾರೆ. ಎಲ್ಲರಿಗೆ ಪ್ರಣಾಮಗಳನ್ನ. ಸಿಂದಗಿ ಅಲ್ಮೇಲಾ ವಿಶ್ವ ಬ್ರಾಹ್ಮಣ ಪೀಠಾಧಿಪತಿ ಶ್ರೀ ರಾಮಚಂದ್ರ ಸ್ವಾಮೀಜಿ, ಚನ್ನಂಗಿ ವಡ್ನಾಳು ಸಾವಿತ್ರಿ ಪೀಠದ ಶ್ರೀ ಶಂಕರಾತ್ಯಾನಂದ ಸರಸ್ವತಿ ಸ್ವಾಮೀಜಿ, ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಕೇಸವತ್ತೂರು ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಮಾಜಿ ಸಚಿವ ಸಾರಾ ಮಹೇಶ್ ಇತರರು ಹಾಜರಿದ್ದರು.